ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಮೇ 9ನೇ ತಾರೀಕು ಬೆಳಿಗ್ಗೆ 11ಕ್ಕೆ ನೂತನ ಸಿಎಂ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯುತ್ತೆ. ಮೇ 8ನೇ ತಾರೀಕು ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುತ್ತೆ. ಈ ಸಭೆಯಲ್ಲಿ ಸಿಎಂ ಘೋಷಣೆಯನ್ನ ಮಾಡೋರಿದ್ದಾರೆ ಬಿಜೆಪಿ ನಾಯಕರು. ಬಳಿಕ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವಾಗುತ್ತೆ ಅನ್ನೋದಾಗಿ ಗೊತ್ತಿತ್ತು. ಬಟ್ 200ರ ಸನಿಹಕ್ಕೆ ಬಂದು ಬಿಡುತ್ತೆ ಅನ್ನೋ ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಮೇ 9ನೇ ತಾರೀಕು ಇದೀಗ ಬೆಳಗ್ಗೆ 11ಕ್ಕೆ ನೂತನ ಸಿಎಂ ಪದಗ್ರಹಣ ನಡೆಯುತ್ತೆ. ಇದು ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆಯೋ ಸಮಾರಂಭ. ಅದಕ್ಕೂ ಮುಂಚಿತವಾಗಿ 8ನೇ ತಾರೀಕು ಸಂಜೆ 4 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ಕೂಡ ಇರುತ್ತೆ. ಸಭೆಯಲ್ಲಿ ಸಿಎಂ ಘೋಷಣೆಯನ್ನ ಮಾಡೋರಿದ್ದಾರೆ ಬಿಜೆಪಿ ನಾಯಕರು. ಆ ನಂತರದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಹಕ್ಕು ಮಂಡನೆ ಮಾಡ್ತಾರೆ. ಸೊ ತಮಿಳುನಾಡು ನಂತರದಲ್ಲಿ ಬಹಳ ವೇಗವಾಗಿ ಯಾವುದಾದ್ರೂ ಆಕ್ಟಿವಿಟೀಸ್ ಆಗ್ತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ರೆ 5ರ ಪೈಕಿ ಅದು ಪಶ್ಚಿಮ ಬಂಗಾಳ. ತಮಿಳುನಾಡಿನಲ್ಲೂ ಕೂಡ ರಾಜ್ಯಪಾಲರ ಭೇಟಿಯನ್ನ ಇದಾಗಲೇ ಟಿವಿಕೆ ಪಕ್ಷದ ನಾಯಕ ವಿಜಯ್ ಮಾಡಿಯಾಗಿದೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡಿಯಾಗಿದೆ. ಇತ್ತ ಪಶ್ಚಿಮ ಬಂಗಾಳದಲ್ಲೂ ಕೂಡ ರಾಜಕೀಯ ಚಟುವಟಿಕೆಗಳು ಹೇಗೆ ಗರಿಗೆದರ್ತಾ ಇದೆ ನೋಡಿ. ಬಹುಮತದತ್ತ ಸಾಗ್ತಾ ಇದ್ದ ಹಾಗೆ ಕಾರ್ಯಕರ್ತರ ಸಂಭ್ರಮ ಹೇಗಿತ್ತು ಅನ್ನೋದಾಗಿ ತೋರಿಸ್ತಾ ಇದ್ವಿ. ತಾನೂ ಕೂಡ ಲೋಕಲ್ ಪಶ್ಚಿಮ ಬಂಗಾಳದ ಒಂದು ನಾಡಿ ಮಿಡಿತವನ್ನ ಬಲ್ಲೆ ಅಂತ ತೋರಿಸ್ಕೊಡೋದಕ್ಕೆ ಪ್ರಧಾನಿ ಮೋದಿ ಅವರು ಜಲ್ಮುರಿಯನ್ನ ತಿಂದಿದ್ದು ಕೂಡ ಇದೆ. ಅನಂತರದಲ್ಲಿ ಸಂಭ್ರಮಾಚರಣೆಯಲ್ಲಿ ಜಲ್ಮುರಿಯನ್ನ ಹಂಚಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದ್ರು. ಇದೀಗ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ.